ದರ ಏರಿಕೆ ಬಳಿಕ ನಮ್ಮ ಮೆಟ್ರೋ ಹತ್ತುವರ ಸಂಖ್ಯೆ ಇಳಿಮುಖವಾಗಿದೆ. ಜನರು ಕೂಡ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಖಾಸಗಿ ಸಂಸ್ಥೆಯೊಂದು ಮೆಟ್ರೋ ದರ ಹೆಚ್ಚಳದ ಆಫ್ಟರ್ ಎಫೆಕ್ಟ್ ಬಗ್ಗೆ ಕೂಡ ಅಧ್ಯಯನ ನಡೆಸಿದೆ. ಹಾಗಾದ್ರೆ ಈ ಬಿಎಂಆರ್ಸಿಎಲ್ಗೆ ಆದಂತ ಎಫೆಕ್ಟ್ ಏನು ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಪರಿಚಯ ಆದಾಗ ಸಿಟಿ ಜನ ಹಿರಿ ಹಿಗ್ಗಿದ್ರು. ಹಬ್ಬ ಕೊನೆಗೂ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಅಂದ್ಕೊಂಡಿದ್ರು. ಆದ್ರೆ ಆರಂಭದಲ್ಲಿ ಕೈಗೆಟುಕುವ ದರದಲ್ಲಿ ಸೇವೆ ನೀಡಿದ್ದ ಬಿಎಂಆರ್ಸಿಎಲ್ ಇತ್ತೀಚೆಗೆ ಬಿಗ್ ಶಾಕ್ ಕೊಟ್ಟಿತ್ತು. ಆಕಾಶದೆತ್ತರಕ್ಕೆ ದರ ಹೆಚ್ಚಿಸಿತ್ತು. ಇದರಿಂದಾಗಿ ಪ್ರಯಾಣಿಕರು ಮೆಟ್ರೋ ಸಹವಾಸವೇ ಬೇಡ ಅಂತ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. 68% ಪ್ರಯಾಣಿಕರು ದರ ಹೆಚ್ಚಳಕ್ಕೆ ಬೇಸರ. ಒಂದು ತಿಂಗಳಲ್ಲಿ 25 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ. ನಮ್ಮ ಮೆಟ್ರೋದಲ್ಲಿ 2024 ಡಿಸೆಂಬರ್ ಹಾಗೂ 2025 ಜನವರಿಯಲ್ಲಿ ನಿತ್ಯ 9 ಲಕ್ಷ ಮಂದಿ ಪ್ರಯಾಣ ಮಾಡುತ್ತಿದ್ರು. ಸೋಮವಾರ ಹಾಗೂ ಶುಕ್ರವಾರ ಪ್ರಯಾಣಿಕರ ಸಂಖ್ಯೆ 10 ಲಕ್ಷ ದಾಟುತ್ತಿತ್ತು. 2024 ಜನವರಿಯಲ್ಲಿ 2.5 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದರೆ ಫೆಬ್ರವರಿಯಲ್ಲಿ 2.9 ಕೋಟಿಗೆ ಇಳಿಕೆ ಕಂಡುಬಂದಿದೆ. ಅಂದ್ರೆ ಒಂದೇ ತಿಂಗಳ ಅಂತರದಲ್ಲಿ ಸರಾಸರಿ 41 ಲಕ್ಷ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ. ಎಷ್ಟೋ ಜನ ಬೈಕ್ ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ಇವತ್ತು ಮಾಲಿನ್ಯ ಮಂಡಳಿ ಅಂತ ಇದೆಯಲ್ಲ ಮೇಡಮ್, ವಾಯು ಮಾಲಿನ್ಯ ಇದು ತಡೆಗಟ್ಟಕ್ಕೆ ಮಂಡಳಿ ಎಲ್ಲ ಇದೆ. ಅದೆಲ್ಲ ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಅದಕ್ಕೆ ಹೋಗ್ಬಿಟ್ಟು ಅವರು ಮೆಟ್ರೋ ಚಿಮಾರಿ ಹಾಕಬೇಕಲ್ಲ. ಮೆಟ್ರೋ ದರ ಹೆಚ್ಚಳದ ಬೆನ್ನಲ್ಲೇ 16% ಪ್ರಯಾಣಿಕರು ಡೈವರ್ಟ್ ಆಗಿದ್ದಾರೆ. ಮೆಟ್ರೋದಿಂದ ಹೆಚ್ಚು ದೂರ ಆಗ್ತಿರೋ ಮಹಿಳಾ ಪ್ರಯಾಣಿಕರು ಬಸ್, ಶೇರ್ ಆಟೋ, ನಡೆದು ಹೋಗಲು ಶುರು ಮಾಡಿದ್ದಾರೆ. 505 ಪ್ರಯಾಣಿಕರನ್ನ ಮಾತನಾಡಿಸಿ ನಡೆಸಿರುವ ಅಧ್ಯಯನದಲ್ಲಿ 68% ಪ್ರಯಾಣಿಕರು ದರ ಹೆಚ್ಚಳದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ಬಳಿಕ ನಮ್ಮ ಮೆಟ್ರೋ ಹತ್ತುವರ ಸಂಖ್ಯೆ ಇಳಿಮುಖವಾಗಿದೆ. ಜನರು ಕೂಡ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಖಾಸಗಿ ಸಂಸ್ಥೆಯೊಂದು ಮೆಟ್ರೋ ದರ ಹೆಚ್ಚಳದ ಆಫ್ಟರ್ ಎಫೆಕ್ಟ್ ಬಗ್ಗೆ ಕೂಡ ಅಧ್ಯಯನ ನಡೆಸಿದೆ. ಹಾಗಾದ್ರೆ ಈ ಬಿಎಂಆರ್ಸಿಎಲ್ಗೆ ಆದಂತ ಎಫೆಕ್ಟ್ ಏನು ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಪರಿಚಯ ಆದಾಗ ಸಿಟಿ ಜನ ಹಿರಿ ಹಿಗ್ಗಿದ್ರು. ಹಬ್ಬ ಕೊನೆಗೂ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಅಂದ್ಕೊಂಡಿದ್ರು. ಆದ್ರೆ ಆರಂಭದಲ್ಲಿ ಕೈಗೆಟುಕುವ ದರದಲ್ಲಿ ಸೇವೆ ನೀಡಿದ್ದ ಬಿಎಂಆರ್ಸಿಎಲ್ ಇತ್ತೀಚೆಗೆ ಬಿಗ್ ಶಾಕ್ ಕೊಟ್ಟಿತ್ತು. ಆಕಾಶದೆತ್ತರಕ್ಕೆ ದರ ಹೆಚ್ಚಿಸಿತ್ತು. ಇದರಿಂದಾಗಿ ಪ್ರಯಾಣಿಕರು ಮೆಟ್ರೋ ಸಹವಾಸವೇ ಬೇಡ ಅಂತ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. 68% ಪ್ರಯಾಣಿಕರು ದರ ಹೆಚ್ಚಳಕ್ಕೆ ಬೇಸರ. ಒಂದು ತಿಂಗಳಲ್ಲಿ 25 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ. ನಮ್ಮ ಮೆಟ್ರೋದಲ್ಲಿ 2024 ಡಿಸೆಂಬರ್ ಹಾಗೂ 2025 ಜನವರಿಯಲ್ಲಿ ನಿತ್ಯ 9 ಲಕ್ಷ ಮಂದಿ ಪ್ರಯಾಣ ಮಾಡುತ್ತಿದ್ರು. ಸೋಮವಾರ ಹಾಗೂ ಶುಕ್ರವಾರ ಪ್ರಯಾಣಿಕರ ಸಂಖ್ಯೆ 10 ಲಕ್ಷ ದಾಟುತ್ತಿತ್ತು. 2024 ಜನವರಿಯಲ್ಲಿ 2.5 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದರೆ ಫೆಬ್ರವರಿಯಲ್ಲಿ 2.9 ಕೋಟಿಗೆ ಇಳಿಕೆ ಕಂಡುಬಂದಿದೆ. ಅಂದ್ರೆ ಒಂದೇ ತಿಂಗಳ ಅಂತರದಲ್ಲಿ ಸರಾಸರಿ 41 ಲಕ್ಷ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ. ಎಷ್ಟೋ ಜನ ಬೈಕ್ ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ಇವತ್ತು ಮಾಲಿನ್ಯ ಮಂಡಳಿ ಅಂತ ಇದೆಯಲ್ಲ ಮೇಡಮ್, ವಾಯು ಮಾಲಿನ್ಯ ಇದು ತಡೆಗಟ್ಟಕ್ಕೆ ಮಂಡಳಿ ಎಲ್ಲ ಇದೆ. ಅದೆಲ್ಲ ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಅದಕ್ಕೆ ಹೋಗ್ಬಿಟ್ಟು ಅವರು ಮೆಟ್ರೋ ಚಿಮಾರಿ ಹಾಕಬೇಕಲ್ಲ. ಮೆಟ್ರೋ ದರ ಹೆಚ್ಚಳದ ಬೆನ್ನಲ್ಲೇ 16% ಪ್ರಯಾಣಿಕರು ಡೈವರ್ಟ್ ಆಗಿದ್ದಾರೆ. ಮೆಟ್ರೋದಿಂದ ಹೆಚ್ಚು ದೂರ ಆಗ್ತಿರೋ ಮಹಿಳಾ ಪ್ರಯಾಣಿಕರು ಬಸ್, ಶೇರ್ ಆಟೋ, ನಡೆದು ಹೋಗಲು ಶುರು ಮಾಡಿದ್ದಾರೆ. 505 ಪ್ರಯಾಣಿಕರನ್ನ ಮಾತನಾಡಿಸಿ ನಡೆಸಿರುವ ಅಧ್ಯಯನದಲ್ಲಿ 68% ಪ್ರಯಾಣಿಕರು ದರ ಹೆಚ್ಚಳದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ಬಳಿಕ ನಮ್ಮ ಮೆಟ್ರೋ ಹತ್ತುವರ ಸಂಖ್ಯೆ ಇಳಿಮುಖವಾಗಿದೆ. ಜನರು ಕೂಡ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಖಾಸಗಿ ಸಂಸ್ಥೆಯೊಂದು ಮೆಟ್ರೋ ದರ ಹೆಚ್ಚಳದ ಆಫ್ಟರ್ ಎಫೆಕ್ಟ್ ಬಗ್ಗೆ ಕೂಡ ಅಧ್ಯಯನ ನಡೆಸಿದೆ. ಹಾಗಾದ್ರೆ ಈ ಬಿಎಂಆರ್ಸಿಎಲ್ಗೆ ಆದಂತ ಎಫೆಕ್ಟ್ ಏನು ಇಲ್ಲಿದೆ ನೋಡಿ.
ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಪರಿಚಯ ಆದಾಗ ಸಿಟಿ ಜನ ಹಿರಿ ಹಿಗ್ಗಿದ್ರು. ಹಬ್ಬ ಕೊನೆಗೂ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಅಂದ್ಕೊಂಡಿದ್ರು. ಆದರೆ ಆರಂಭದಲ್ಲಿ ಕೈಗೆಟುಕುವ ದರದಲ್ಲಿ ಸೇವೆ ನೀಡಿದ್ದ ಬಿಎಂಆರ್ಸಿಎಲ್ ಇತ್ತೀಚೆಗೆ ಬಿಗ್ ಶಾಕ್ ಕೊಟ್ಟಿತ್ತು. ಆಕಾಶದೆತ್ತರಕ್ಕೆ ದರ ಹೆಚ್ಚಿಸಿತ್ತು. ಇದರಿಂದಾಗಿ ಪ್ರಯಾಣಿಕರು ಮೆಟ್ರೋ ಸಹವಾಸವೇ ಬೇಡ ಅಂತ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. 68% ಪ್ರಯಾಣಿಕರು ದರ ಹೆಚ್ಚಳಕ್ಕೆ ಬೇಸರ. ಒಂದು ತಿಂಗಳಲ್ಲಿ 25 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ. ನಮ್ಮ ಮೆಟ್ರೋದಲ್ಲಿ 2024 ಡಿಸೆಂಬರ್ ಹಾಗೂ 2025 ಜನವರಿಯಲ್ಲಿ ನಿತ್ಯ 9 ಲಕ್ಷ ಮಂದಿ ಪ್ರಯಾಣ ಮಾಡುತ್ತಿದ್ರು. ಸೋಮವಾರ ಹಾಗೂ ಶುಕ್ರವಾರ ಪ್ರಯಾಣಿಕರ ಸಂಖ್ಯೆ 10 ಲಕ್ಷ ದಾಟುತ್ತಿತ್ತು. 2024 ಜನವರಿಯಲ್ಲಿ 2.5 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದರೆ ಫೆಬ್ರವರಿಯಲ್ಲಿ 2.9 ಕೋಟಿಗೆ ಇಳಿಕೆ ಕಂಡುಬಂದಿದೆ. ಅಂದ್ರೆ ಒಂದೇ ತಿಂಗಳ ಅಂತರದಲ್ಲಿ ಸರಾಸರಿ 41 ಲಕ್ಷ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ. ಎಷ್ಟೋ ಜನ ಬೈಕ್ ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ಇವತ್ತು ಮಾಲಿನ್ಯ ಮಂಡಳಿ ಅಂತ ಇದೆಯಲ್ಲ ಮೇಡಮ್, ವಾಯು ಮಾಲಿನ್ಯ ಇದು ತಡೆಗಟ್ಟಕ್ಕೆ ಮಂಡಳಿ ಎಲ್ಲ ಇದೆ. ಅದೆಲ್ಲ ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಅದಕ್ಕೆ ಹೋಗ್ಬಿಟ್ಟು ಅವರು ಮೆಟ್ರೋ ಚಿಮಾರಿ ಹಾಕಬೇಕಲ್ಲ. ಮೆಟ್ರೋ ದರ ಹೆಚ್ಚಳದ ಬೆನ್ನಲ್ಲೇ 16% ಪ್ರಯಾಣಿಕರು ಡೈವರ್ಟ್ ಆಗಿದ್ದಾರೆ. ಮೆಟ್ರೋದಿಂದ ಹೆಚ್ಚು ದೂರ ಆಗ್ತಿರೋ ಮಹಿಳಾ ಪ್ರಯಾಣಿಕರು ಬಸ್, ಶೇರ್ ಆಟೋ, ನಡೆದು ಹೋಗಲು ಶುರು ಮಾಡಿದ್ದಾರೆ. 505 ಪ್ರಯಾಣಿಕರನ್ನ ಮಾತನಾಡಿಸಿ ನಡೆಸಿರುವ ಅಧ್ಯಯನದಲ್ಲಿ 68% ಪ್ರಯಾಣಿಕರು ದರ ಹೆಚ್ಚಳದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ಬಳಿಕ ನಮ್ಮ ಮೆಟ್ರೋ ಹತ್ತುವರ ಸಂಖ್ಯೆ ಇಳಿಮುಖವಾಗಿದೆ. ಜನರು ಕೂಡ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಖಾಸಗಿ ಸಂಸ್ಥೆಯೊಂದು ಮೆಟ್ರೋ ದರ ಹೆಚ್ಚಳದ ಆಫ್ಟರ್ ಎಫೆಕ್ಟ್ ಬಗ್ಗೆ ಕೂಡ ಅಧ್ಯಯನ ನಡೆಸಿದೆ. ಹಾಗಾದ್ರೆ ಈ ಬಿಎಂಆರ್ಸಿಎಲ್ಗೆ ಆದಂತ ಎಫೆಕ್ಟ್ ಏನು ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಪರಿಚಯ ಆದಾಗ ಸಿಟಿ ಜನ ಹಿರಿ ಹಿಗ್ಗಿದ್ರು. ಹಬ್ಬ ಕೊನೆಗೂ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಅಂದ್ಕೊಂಡಿದ್ರು. ಆದರೆ ಆರಂಭದಲ್ಲಿ ಕೈಗೆಟುಕುವ ದರದಲ್ಲಿ ಸೇವೆ ನೀಡಿದ್ದ ಬಿಎಂಆರ್ಸಿಎಲ್ ಇತ್ತೀಚೆಗೆ ಬಿಗ್ ಶಾಕ್ ಕೊಟ್ಟಿತ್ತು. ಆಕಾಶದೆತ್ತರಕ್ಕೆ ದರ ಹೆಚ್ಚಿಸಿತ್ತು. ಇದರಿಂದಾಗಿ ಪ್ರಯಾಣಿಕರು ಮೆಟ್ರೋ ಸಹವಾಸವೇ ಬೇಡ ಅಂತ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. 68% ಪ್ರಯಾಣಿಕರು ದರ ಹೆಚ್ಚಳಕ್ಕೆ ಬೇಸರ. ಒಂದು ತಿಂಗಳಲ್ಲಿ 25 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ. ನಮ್ಮ ಮೆಟ್ರೋದಲ್ಲಿ 2024 ಡಿಸೆಂಬರ್ ಹಾಗೂ 2025 ಜನವರಿಯಲ್ಲಿ ನಿತ್ಯ 9 ಲಕ್ಷ ಮಂದಿ ಪ್ರಯಾಣ ಮಾಡುತ್ತಿದ್ರು.